ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಸೇತು ಬಂದು 6ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಬುನಾದಿ ಸಾಮರ್ಥ್ಯಗಳು ಒಂದು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮತ್ತೆ ಕೀ ಉತ್ತರಗಳನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ. ಸೊ 6th ಅಲ್ಲಿ ಆಲ್ರೆಡಿ ಹಾಕಿರ್ತಕ್ಕಂಥ ಎಲ್ಲ ವಿಡಿಯೋ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಸೊ ಮೊದಲಿಗೆ ನೋಡೋಣ 6ನೇ ತರಗತಿ ವಿಜ್ಞಾನದಲ್ಲಿ ಬುನಾದಿ ಸಾಮರ್ಥ್ಯಗಳು. ಸೊ ಮೊದಲೇದು ಜೀವಿಗಳ ಪ್ರಮುಖ ಲಕ್ಷಣಗಳನ್ನು ತಿಳಿಯುವರು, ಸಸ್ಯಗಳಲ್ಲಿ ಆಹಾರ ತಯಾರಿಕೆಯ ಕ್ರಮವನ್ನು ಅರ್ಥ ಮಾಡಿಕೊಳ್ಳುವರು, ಜೀವಿತಾವಧಿಯ ಆಧಾರದ ಮೇಲೆ ಸಸ್ಯಗಳನ್ನು ವಿಂಗಡಿಸಿ ಉದಾಹರಿಸುವರು, ಆಹಾರ ಸೇವನೆಯ ಆಧಾರದ ಮೇಲೆ ಪ್ರಾಣಿಗಳನ್ನು ವಿಂಗಡಿಸಿ ಉದಾಹರಿಸುವರು, ದೈಹಿಕ ಸದೃಢತೆಗೆ ಕ್ರೀಡೆಗಳು ಮತ್ತು ವ್ಯಾಯಾಮಗಳು ಅಗತ್ಯವೆಂದು ಅರಿವರು, 6 ನೈಸರ್ಗಿಕ ಸಂಪನ್ಮೂಲಗಳ ಮಹತ್ವ ವಿಧಗಳನ್ನು ಹೇಳಿ ಉದಾಹರಣೆಯನ್ನು ಕೊಡ್ತಾರೆ, 7 ವಾಯುವಿನ ಲಕ್ಷಣಗಳು ಘಟಕಗಳು ಹಾಗೂ ಉಪಯೋಗಗಳನ್ನು ಪಟ್ಟಿ ಮಾಡ್ತಾರೆ, 8 ವಾಯು ಮಾಲಿನ್ಯದ ಅರ್ಥ ಕಾರಣ ಪರಿಣಾಮ ಮತ್ತು ಪರಿಹಾರ ಕ್ರಮಗಳನ್ನು ಚರ್ಚಿಸ್ತಾರೆ, 9 ಆಹಾರ ದೊರೆಯುವ ಮೂಲಗಳನ್ನು ತಿಳಿತಾರೆ, 10 ಆಹಾರದಲ್ಲಿನ ಪೋಷಕಾಂಶಗಳನ್ನು ವಿವರಣೆಯನ್ನು ಮಾಡ್ತಾರೆ, 11 ಇರ್ತಕ್ಕಂಥದ್ದು ಆಹಾರದ ಪೋಲಾಗುವಿಕೆ ಹಾಗೂ ಅದರ ಸಂರಕ್ಷಣಾ ಕ್ರಮಗಳನ್ನು ತಿಳಿಯೋದು, 12 ನೀರಿನ ಭೌತಿಕ ಗುಣಗಳು ಮತ್ತು ಆಕಾರಗಳನ್ನು ತಿಳಿಯುವರು, 13 ನೀರಿನ ಮಹತ್ವ ಮತ್ತು ಸಂರಕ್ಷಣಾ ವಿಧಗಳನ್ನು ಅರಿತಾರೆ, 14 ದ್ರವ್ಯದ ವಿವಿಧ ಸ್ಥಿತಿಗಳನ್ನು ಗುರುತಿಸುವ ಕೌಶಲ್ಯವನ್ನು ಹೊಂದುತ್ತಾರೆ, 15 ರಾಶಿ ಸಾಂದ್ರತೆ ಉತ್ಪತನ ಮತ್ತು ಒತ್ತಡಗಳ ಬಗ್ಗೆ ವಿವರಿಸ್ತಾರೆ, 16 ದ್ರವ್ಯವನ್ನು ಧಾತು ಸಂಯುಕ್ತ ಮತ್ತು ಮಿಶ್ರಣಗಳಾಗಿ ವರ್ಗೀಕರಿಸಿ ಉದಾಹರಣೆಯನ್ನು ಕೊಡ್ತಾರೆ, 17 ಸಂಯುಕ್ತ ವಸ್ತು ಮತ್ತು ಮಿಶ್ರಣಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡ್ತಾರೆ, 18 ಶಕ್ತಿಯ ವಿವಿಧ ರೂಪಗಳನ್ನು ಹೆಸರಿಸಿ ಅವುಗಳ ಉಪಯೋಗಗಳನ್ನು ಸ್ಮರಿಸ್ತಾರೆ, 19 ಸೂರ್ಯ ಮತ್ತು ಅದರ ಪರಿವಾರವನ್ನು ತಿಳಿತಾರೆ, 20 ಭೂಮಿಯ ಇತರ ಗ್ರಹಗಳಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ವಿವರಿಸ್ತಾರೆ ಅನ್ನೋದು 20 ಬುನಾದಿ ಸಾಮರ್ಥ್ಯಗಳನ್ನು ನಾವು ಏನು ಮಾಡಿದ್ದೀವಿ 6ನೇ ತರಗತಿಗೆ ಕೊಟ್ಟಿದ್ದೀವಿ. ಪ್ರತಿಯೊಂದು ಬುನಾದಿ ಸಾಮರ್ಥ್ಯ ಮೇಲೆ ಒಂದು ಪ್ರಶ್ನೆ ಮತ್ತು ಉತ್ತರಗಳಿದ್ದಾವೆ, ನೋಡ್ತಾ ಬರೋಣ. ಸೊ ಫಸ್ಟ್ ಇರೋದು ಹೊಂದಿಸಿ ಬರೆಯಿರಿ. ವಿಸರ್ಜನೆ, ಪತ್ರಹರಿತು, ಜೋಳ, ಮಾಂಸಾಹಾರ, ಕ್ರೀಡೆ ಅಂತ ಇದೆ. ಸೊ ದ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ವಿಸರ್ಜನೆ ಅನ್ನೋದು ತ್ಯಾಜ್ಯ ವಸ್ತುಗಳ ಹೊರಹಾಕುವಿಕೆ, ಪತ್ರಹರಿತು ಅಂತಕ್ಕಂಥದ್ದು ಎಲೆ, ಜೋಳ ಅಂತಕ್ಕಂಥದ್ದು ಏಕವಾರ್ಷಿಕ ಧಾನ್ಯ, ಮಾಂಸಾಹಾರಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು ಹುಲಿ, ಕ್ರೀಡೆಯಲ್ಲಿ ಸ್ಪರ್ಧಾ ಮನೋಭಾವ ಬೆಳೀತದ ಅನ್ನೋದನ್ನು 5 ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು. 6ನೇ ಪ್ರಶ್ನೆ ಬಿಟ್ಟ ಸ್ಥಳ ಇತ್ತು, ಡ್ಯಾಶ್ ಅನ್ನ ದ್ರವರೂಪದ ಖನಿಜ ಅಂತ ಕರಿತೀವಿ ಅಂತ ಕೇಳಿದ್ರು. ಸೊ ದ 6th ಆನ್ಸರ್ ಈಸ್ ಪೆಟ್ರೋಲಿಯಂ ಅನ್ನೋದು ಸರಿಯಾದ ಉತ್ತರ. 7ನೇ ಪ್ರಶ್ನೆ ಉಸಿರಾಟಕ್ಕೆ ಅಗತ್ಯವಾದ ವಾಯುವಿನ ಘಟಕ ಯಾವುದು ಅಂತ ಕೇಳಿದ್ದಾರೆ. ಸೊ ಉಸಿರಾಟಕ್ಕೆ ಅಗತ್ಯವಾದ ವಾಯುವಿನ ಘಟಕ ಆಮ್ಲಜನಕ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಮನುಷ್ಯರಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿ ಉಂಟು ಮಾಡುವ ರಾಸಾಯನಿಕ ಧೂಳು ಸೂಕ್ಷ್ಮ ಜೀವಿಗಳು ವಾಯುವನ್ನು ಸೇರುವುದಕ್ಕೆ ಡ್ಯಾಶ್ ಮಾಲಿನ್ಯ ಉಂಟು ಮಾಡ್ತದೆ ಅಂತ ಕೇಳಿದ್ರು. ಸೊ ದ ವಾಯು ಮಾಲಿನ್ಯ ಇಸ್ ದ ರೈಟ್ ಆನ್ಸರ್. 9ನೇ ಪ್ರಶ್ನೆ ಮೂಲಂಗಿ ಡ್ಯಾಶ್ ಮೂಲ ಆಹಾರ ಪದಾರ್ಥವಾಗಿದೆ ಅಂತ ಕೇಳಿದರೆ. ಸೊ ಮೂಲಂಗಿ ಅನ್ನೋದು ಸಸ್ಯಮೂಲ ಆಹಾರ ಪದಾರ್ಥವಾಗಿದೆ ಅಂತ ಬರಿಬೇಕು. 10ನೇ ಪ್ರಶ್ನೆ ರಾಗಿ ಗೋಧಿ ಅಕ್ಕಿ ಗೆಣಸು ಮೆಕ್ಕೆಜೋಳ ಇವು ಡ್ಯಾಶ್ ಪೋಷಕಾಂಶ ಹೊಂದಿರುವ ಆಹಾರ ಪದಾರ್ಥಗಳು ಅಂತ ಕೇಳಿದ್ದಾರೆ. ಸೊ ರಾಗಿ ಗೋಧಿ ಅಕ್ಕಿ ಗೆಣಸು ಮೆಕ್ಕೆಜೋಳ ಇದಾವಲ್ಲ, ಇವೆಲ್ಲವುಗಳು ಕೂಡ ಕಾರ್ಬೋಹೈಡ್ರೇಟ್ ಹೊಂದಿರತಕ್ಕಂಥ ಪೋಷಕಾಂಶಗಳು ಅನ್ನೋದನ್ನು ನೀವು ಬರಿಬೇಕು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಯಾವೆಲ್ಲ ಕೇಳಿದರೆ ನೋಡಿ. ಒಣಗಿಸುವ ಮೂಲಕ ಸಂರಕ್ಷಿಸಲಾಗುವ ಆಹಾರ ಪದಾರ್ಥಗಳನ್ನ ಬರಿಬೇಕು ಅಂತ ಕೇಳಿದ್ರು. ಸೊ ನಾವು ದ್ರಾಕ್ಷಿ ಆಗಿರ್ಬೋದು, ಮೀನಾಗಿರ್ಬೋದು, ಧಾನ್ಯಗಳನ್ನು ಏನು ಮಾಡ್ಬೋದು ಈ ಪ್ರಶ್ನೆಗೆ ಉತ್ತರಗಳನ್ನು ಕೊಡ್ಬೋದು. 12ನೇ ಪ್ರಶ್ನೆ ನಿಮ್ಮ ಮನೆ ಬಳಕೆಗೆ ನೀರನ್ನು ಯಾವ ಆಕಾರದಿಂದ ಪಡಿತೀರಿ ಅಂತ ಕೇಳಿದ್ದಾರೆ. ಸೊ ನದಿ, ಹಳ್ಳ, ನಲ್ಲಿ, ಬಾವಿ ಇವುಗಳ ಮೂಲಕ ನಾವೇನು ಮಾಡ್ತೀವಪ್ಪ ಅಂದ್ರೆ ಪಡಿತೀವಿ ಅನ್ನೋದನ್ನು ಬರಿಬೇಕು. ಮುಂದಿನ ಪ್ರಶ್ನೆ ತ್ಯಾಜ್ಯ ವಸ್ತುಗಳನ್ನು ನದಿಗೆ ಎಸೆಯುವುದರಿಂದ ಆಗುವ ತೊಂದರೆಗಳು ಏನು? ಸೊ ಏನಾಗ್ತದ, ನೀರು ಕಲುಷಿತವಾಗ್ತದ, ಜಲಚರಗಳಿಗೆ ಹಾನಿ ಆಗ್ತದ, ಜಲ ಮಾಲಿನ್ಯ ಉಂಟಾಗ್ತದ, ಆಮೇಲೆ ಅನೇಕ ರೀತಿಯಾಗಿರ್ತಕ್ಕಂಥ ಏನಾಗ್ಬೋದಪ್ಪ ಅಂದ್ರೆ ಕಲುಷಿತ ನೀರಿನಿಂದ ಮನುಷ್ಯನಿಗೆ ರೋಗಗಳು ಬರ್ಬೋದು, ಮನುಷ್ಯನ ಜೀವ ಹಾನಿನೂ ಕೂಡ ಆಗ್ತದ ಅನ್ನೋದನ್ನು ನೀವು ಬರಿಬಹುದು. ಮುಂದಿನ ಪ್ರಶ್ನೆ ಘನ ಸ್ಥಿತಿಯಲ್ಲಿರುವ ಯಾವುದಾದರೂ ಒಂದು ವಸ್ತುವನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ಘನ ಸ್ಥಿತಿಯಲ್ಲಿ ಇಟ್ಟಿಗೆ ಇದೆ, ಕಲ್ಲು ಇದೆ, ಓಕೆ, ಇವೆಲ್ಲವುಗಳಿಗೆ ಉದಾಹರಣೆಗಳನ್ನು ಕೊಡ್ಬೋದು. ಮುಂದಿನ ಪ್ರಶ್ನೆ ಎಲೆ, ಇದ್ದಿಲು ಹಾಗೂ ಪ್ಲಾಸ್ಟಿಕ್ ನೀರಿನ ಮೇಲೆ ತೇಲ್ತದೆ ಏಕೆ ಅಂತ ಕೇಳಿದ್ದು. ಸೊ ದ ಆನ್ಸರ್ ಇಸ್ ಏನಪ್ಪ ಅಂದ್ರೆ ನೀರಿನ ಸಾಂದ್ರತೆಗಿಂತ ಇವುಗಳ ಸಾಂದ್ರತೆ ಕಡಿಮೆ ಇದೆ. ಸೊ ನೀರಿನ ಸಾಂದ್ರತೆಗಿಂತ ಇವುಗಳ ಸಾಂದ್ರತೆ ಕಡಿಮೆ ಇರೋದ್ರಿಂದ ಸಹಜವಾಗಿ ಈ ವಸ್ತುಗಳು ನೀರಿನ ಮೇಲೆ ತೇಲ್ತಾವೆ ಅನ್ನೋದನ್ನು ಬರಿಬಹುದು. 16ನೇ ಪ್ರಶ್ನೆ ಶಿಕ್ಷಕರು ಕಬ್ಬಿಣ, ತಾಮ್ರ, ಬೆಳ್ಳಿ, ನೀರು ಇವುಗಳನ್ನು ತೋರಿಸಿ ಗುಂಪಿಗೆ ಸೇರದ ವಸ್ತುಗಳನ್ನು ಗುರುತಿಸಲಿಕ್ಕೆ ಹೇಳ್ತಾರೆ. ಸೊ
ಸೊ ಅದರಲ್ಲಿ ಏನು ಮಾಡ್ಬೋದು, ಧಾತು ಮತ್ತು ಸಂಯುಕ್ತಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ನಿಮ್ಮಲ್ಲಿಂದ ಅಳಿತಾರೆ. ಇನ್ನು ಸಕ್ಕರೆ, ಮಣ್ಣು, ನೀರು, ಉಪ್ಪು ಇವುಗಳಲ್ಲಿ ಮಿಶ್ರಣವನ್ನು ಗುರುತಿಸಲಿಕ್ಕೆ ಕೇಳ್ತಾರೆ. ಇನ್ನು ಚಪ್ಪಾಳೆ ಬಾರಿಸಲು ತಿಳಿಸಿ, ಬದಲಾದ ಶಕ್ತಿಯ ರೂಪ ಯಾವುದು ಅಂತ ಕೇಳ್ಬೋದು. ಸೌರಮಂಡಲದ ಚಿತ್ರವನ್ನು ತೋರಿಸಿ ಗ್ರಹಗಳ ಬಗ್ಗೆ, ಸೌರಮಂಡಲದ ಚಿತ್ರವನ್ನು ತೋರಿಸಿ ಗ್ರಹ ಮತ್ತು ಭೂಮಿಗೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನಿಮ್ಗೆ ಏನು ಮಾಡ್ಬೋದಪ್ಪ ಅಂದರೆ ಕೇಳ್ಬೋದು. ಇಷ್ಟು 6ನೇ ತರಗತಿಯ ಕೋರ್ ವಿಷಯ ವಿಜ್ಞಾನದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಬುನಾದಿ ಸಾಮರ್ಥ್ಯಗಳು. ಸೊ ಜೊತೆಗೆ ಏನು ಮಾಡಿದ್ದೀವಿ, ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಪೂರ್ವ ಪರೀಕ್ಷೆಯಲ್ಲಿ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಸಾಫಲ್ಯ ಪರೀಕ್ಷೆ ಕ್ವಶನ್ ಪೇಪರ್ಗಳನ್ನ ಸಹಿತ ಲೈನ್ ಅಪ್ ಮಾಡ್ತಾರೆ, ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಫ್ರೆಂಡ್ಸ್ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.